ಹೋಗಿದ್ದೇನೆ, ಅವರನ್ನು ಭೇಟಿ ಮಾಡಿದ್ದೇನೆ, ಶ್ರದ್ಧಾಂಜಲಿಯ ಮಾತುಗಳನ್ನು ಕೂಡ ಅವರಿಗೆ ತಿಳಿಸಿದ್ದೇನೆ. ಚಂದ್ರಶೇಖರ್ ಅವರಿಗೆ ನಾನು ನೋಡಿದಂಥ ವ್ಯಕ್ತಿ ಅವರು ಕೂಡ, ಯಾಕಂದರೆ ನಾನು ವಿನೋಬ ನಗರದಲ್ಲಿ ನಾನು ಕೂಡ ಕಾರ್ಪೊರೇಟ್ ಆಗಿದ್ದಂಥ ಸಂದರ್ಭದಲ್ಲಿ ಅವರನ್ನು ನೋಡಿದ್ದೇನೆ ನಾನು. ಹಾಗಾಗಿ ನಮ್ಮ ಕಣ್ಮುಂದಿದ್ದಂಥ ಒಬ್ಬ ವ್ಯಕ್ತಿ ಇವತ್ತು ಸೂಸೈಡ್ ಮಾಡಿಕೊಂಡು ಸಾವಿಗೀಡಾಗ್ತೇನೆ ಅಂತ ಹೇಳಿದ್ರೆ ಈ ರೀತಿಯ ಸರ್ಕಾರ ಬೇಕಾ ಅನ್ನೋದು ಕೂಡ ಯಕ್ಷಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ ನಮಗೆ. ಇದು ನೋಡಿದ್ರೆ ನಿಮಗೆ ಎಷ್ಟು ಸ್ಪಷ್ಟತೆ ಇದೆ ಇದರೊಳಗಡೆ. ಆ ಇಲಾಖೆಯ ಸಚಿವರ ಸಹಕಾರದಿಂದ, ಮೇಲ್ಮಟ್ಟದ ಅಧಿಕಾರಿಗಳ ಸಹಕಾರದಿಂದ ಏನೆಲ್ಲ ಹಗರಣ ನಡೆದಿದೆ ಅಂಥೇಳಿ ಗೊತ್ತಾಗತ್ತೆ ನಮಗೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕು ಅಂತೇಳಿ ನನಗೇನು ಅನಿಸೋದಿಲ್ಲ. ಇದರಿಂದ ಈ ಒಂದು ಸಂಪೂರ್ಣ ಹಗರಣವನ್ನು 187 ಕೋಟಿ ರೂಪಾಯಿಗಳ ಹಗರಣವನ್ನು ತನಿಖೆಗೆ ಒಳಪಡಿಸಬೇಕು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಇದ್ರ ಬಗ್ಗೆ ಬಹಳ ವಿಶೇಷವಾಗಿ ಗಮನವನ್ನು ಕೊಡಬೇಕು. ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸಬೇಕು. ತಕ್ಷಣದಲ್ಲಿ ಇವರನ್ನೆಲ್ಲ ಬಂಧಿಸಬೇಕು. ಸಚಿವರು ಅಂತ ಬರೆದಿದ್ದಾರೆ, ಆದರೆ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರು ಮಹದೇವಪ್ಪನವರು ಹೆಸರು ಉಲ್ಲೇಖ ಆಗಿಲ್ಲದೆ ಇರಬಹುದು ಈ ಡೆತ್ ಶೀಟಲ್ಲಿ, ಡೆತ್ ನೋಟಲ್ಲಿ. ಆದರೆ ಇಲಾಖೆಯ ಸಚಿವರು ಅಂತ ಹೇಳಿದ್ರೆ ಮಹದೇವಪ್ಪನವರು ಬಿಟ್ಟು ಬೇರೆ ಇನ್ನಾರ ಇದ್ದಾರೆ ಅಂತ ನಮಗೇನು ಅನಿಸೋದಿಲ್ಲ. ಹಾಗಾಗಿ ತಕ್ಷಣದಿಂದ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿ ಕೂಡ ನಾನು ಆಗ್ರಹಿಸ್ತೇನೆ. ಸರ್ಕಾರ ಯಾವ ಹಂತದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಅಧಿಕಾರಿಗಳ ಮೇಲೆ ಒತ್ತಡವನ್ನು ತರೋದ್ರ ಮೂಲಕ ಅನೇಕ ಅಧಿಕಾರಿಗಳು ಸಾವಿಗೆ ಶರಣಾಗೋ ರೀತಿಯೊಳಗಡೆ ಸರ್ಕಾರ ಇವತ್ತು ತನ್ನ ವರ್ತನೆಯನ್ನು ಮಾಡ್ತಾ ಇದೆ. ಸಾವಿನ ಸರದಾರ ಕಾಂಗ್ರೆಸ್ ಸರ್ಕಾರವಾಗಿ ಇವತ್ತು ಪರಿಣಮಿಸ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ನಮಗೂ ನಂಬಿಕೆ ಹೊರಟೋಗಿದೆ, ಜನತೆಗೂ ಕೂಡ ನಂಬಿಕೆ ಹೊರಟೋಗಿದೆ. ಅವಶ್ಯಕತೆ ಬಿದ್ದಲ್ಲಿ ರಾಜ್ಯಪಾಲರನ್ನು ಕೂಡ ಪತ್ರ ಬರೆಯೋದ್ರ ಮೂಲಕ ಅವರನ್ನು ಭೇಟಿ ಮಾಡುವಂಥ ಸಂಗತಿಯನ್ನು ನಾವು ಗಮನಿಸ್ತಾ ಇದ್ದೇವೆ. ಪ್ರಮುಖರ ಜೊತೆ ಕೂತ್ಕೊಂಡು ಚರ್ಚೆಯನ್ನು ಮಾಡಿ ಈ ಒಂದು ಭ್ರಷ್ಟಾಚಾರದ ಹಗರಣಗಳಿಗೆ ಸರಿಯಾದಂಥ ಒಂದು ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ನಾವು ಪ್ರಮುಖರು ಸೇರಿ ಯೋಚನೆಯನ್ನು ಮಾಡೋರಿದ್ದೇವೆ. ಇಬ್ಬರು ಗಂಡು ಮಕ್ಕಳಿದ್ದಾರೆ. ಕವಿತಾ ಅಂಥೇಳಿ ಆ ಹೆಣ್ಮಗಳು, ಅವರ ಚಂದ್ರಶೇಖರ್ ಅವರ ಪತ್ನಿ, ಅವ್ರು ಹೇಳುವಂಥ ಸಂಗತಿಗಳನ್ನು ಹೇಳಿದ್ರೆ ಬಹಳ ನೋವಾಗತ್ತೆ ನಮಗೆ. ಹಾಗಾಗಿ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು. ರಾಜ್ಯ ಸರ್ಕಾರ ಅತ್ಯಂತ ತುರ್ತಾಗಿ ಈ ಒಂದು ಪ್ರಕರಣವನ್ನು ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಆಗ್ರಹಿಸ್ತೇನೆ.